ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸರಣಿ ಸರೋರುಹ ಜಲ ಬಿಹಗ್ ಕೂಜತ್ ಗುಂಜತ್ ಭೃಂಗ್ ಬೈರ್ ಬಿಗತ್ ಬಿಹರತ್ ಬಿಪಿನ್ ಮೃಗ್ ಬಿಹಂಗ್ ಬಹುರಂಗ್ ಕೋಲ್ ಕಿರಾತ್ ಭಿಲ್ಯ ಬನಬಾಸಿ मधु सुचि सुंदर स्वादु सुधासी भरी भरी परन कुटी रचि रूरी कंद मूल फल अंकुर जूरी सबहि देही करी बिनय प्रणामा कही कही स्वाद भेद गुण नामा देही लोग बहु मोल न लेही फेरत राम दोहाई देही कहहि सनेह मगन मृदुबानी मानत साधु प्रेम पहिचानी तुम्ह सुकृति हम नीच निषादा पावा दरसनु राम प्रसादा हम ही अगम अति दरसु तुम्हारा जस मरु धरनी देव धुनि धारा राम कृपाल निषाद नेवाजा परिजन प्रजವು ಚಹಿಯ ಜಸ ರಾಜ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ರಾಮನಿದ್ದಂತಹ ಕಾಡಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸರೋವರಗಳಲ್ಲಿ ಕಮಲಗಳು ಅರಳಿದ್ವು, ಜಲಪಕ್ಷಿಗಳು ಕೂಗ್ತಾ ಇದ್ವು, ಭೃಂಗಗಳು ಗುಂಜಾರವನ್ನು ಮಾಡ್ತಾ ಇದ್ವು, ಅನೇಕ ರೀತಿಯ ಬಣ್ಣ ಬಣ್ಣದ ಖಗ ಮೃಗಗಳು ಆ ಒಂದು ಕಾಡಲ್ಲಿ ತಮ್ಮ ನೈಸರ್ಗಿಕ ವೈರವನ್ನು ಮರೆತು ವಿಹರಿಸ್ತಾ ಇದ್ವು. ಅಂತಂದ್ರೆ ಈಗ ಕಾಡಿನಲ್ಲಿ ಕ್ರೂರ ಮೃಗಗಳು ಇರುತ್ತೆ, ಸಾಧು ಪ್ರಾಣಿಗಳು ಇರುತ್ತಲ್ವಾ, ಒಂದನ್ನೊಂದು ನೋಡಿದ್ರೆ ಆಗೋದಿಲ್ಲ, ಅದು ಬೇಟೆಯಾಡಿ ತಿನ್ನೋದಕ್ಕೆ ಹೋಗುತ್ತೆ, ಇದ್ರ ಹೆದರ್ಕೊಂಡು ಓಡೋಗುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಆದರೆ ಇಲ್ಲಿ ರಾಮ ಇದ್ದಂತಹ ಕಾಡಲ್ಲಿ ಹೇಗಿತ್ತು ಅಂತಂದರೆ, ತಮ್ಮ ನೈಸರ್ಗಿಕವಾದಂತಹ ಒಂದು ಭಯ ಅಥವಾ ವೈರತ್ವವನ್ನು ಮರೆತು ಅವರು ಜೊತೆ ಜೊತೆಯಾಗಿ ವಿಹರಣೆ ಮಾಡ್ತಾ ಇದ್ದಾರೆ. ಯಾರಿಗೂ ಯಾರ ಭಯನೂ ಇಲ್ಲ, ಆ ರೀತಿ ಇದ್ರು. ಕೋಲ, ಕಿರಾತ, ಭಿಲ್ಲರು, ಈ ರೀತಿಯ ವನವಾಸಿಗಳಿದ್ರಲ್ಲ ಅವರು, ಗಿರಿಜನರು, ಮತ್ತು ಸ್ವಚ್ಛವು ಪವಿತ್ರವೂ ಮತ್ತು ಅಮೃತ ತುಲ್ಯವಾದಂತಹ ಅಂದರೆ ಅಮೃತಕ್ಕೆ ಸಮಾನವಾಗಿರುವಂತಹ ಮತ್ತು ಸ್ವಾದಿಷ್ಟವಾಗಿರುವಂತಹ ಜೇನನ್ನು ಚೆನ್ನಾಗಿರುವಂಥ ದೊನ್ನೆಗಳಲ್ಲಿ ತುಂಬಿಕೊಂಡು ಕಂದ ಮೂಲ ಫಲ ಅಂಕುರಗಳ ಕಟ್ಟುಗಳನ್ನು ಕೂಡ ತಂದು ತಂದು ಎಲ್ಲರಿಗೂ ಕೂಡ ವಿನಯದಿಂದ ತಲೆಬಾಗಿ ಅವರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅವರು ಯೂಸ್ ಮಾಡುವಂಥ ಏನು ಊಟ ತಿಂಡಿಗಳಿತ್ತೋ, ಅಲ್ಲಿ ಏನಿರುತ್ತೆ ಕಾಡಲ್ಲಿ, ಈ ಹಣ್ಣು, ಕಂದ ಮೂಲ ಫಲಗಳು, ಜೇನು, ಇಂಥದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತಂದುಕೊಡ್ತಾ ಇದ್ದಾರೆ. ಆಯಾ ಪದಾರ್ಥಗಳ ರುಚಿ, ಗುಣ, ಹೆಸರು ಎಲ್ಲವನ್ನ ತಿಳಿಸಿ ಅವರಿಗೆ ಕೊಡ್ತಾ ಇದ್ದಾರೆ. ಇದಕ್ಕಿದೆ ಹೆಸರು, ಇದು ಈ ರೀತಿ ರುಚಿ ಇರುತ್ತೆ, ಇದರ ಗುಣ ಏನು, ಎಲ್ಲವನ್ನ ಹೇಳ್ತಾ ಇದ್ದಾರೆ. ಜನರು ಅವುಗಳಿಗೆ ಬದಲಾಗಿ ಕೈ ತುಂಬ ಹಣ ಕೊಡ್ತಾ ಇದ್ರು. ಆದರೆ ಅವರು ಅದನ್ನು ಸ್ವೀಕರಿಸದೆ ಕೊಟ್ಟಿದ್ದನ್ನು ಶ್ರೀರಾಮನ ಮೇಲೆ ಆಣೆ ಇಟ್ಟು ಹಿಂದಿರುಗಿಸ್ತಾ ಇದ್ರು. ಅಂದರೆ ಈ ಊಟದ ಸಾಮಾನುಗಳನ್ನು ತಂದುಕೊಟ್ಟಾಗ ಅವ್ರಿಗೇನೋ ಒಂದು ಹಣ ಕೊಡೋಕ್ಕೆ ಹೋಗ್ತಾರೆ, ಆದರೆ ಅದನ್ನೆಲ್ಲ ಅವರು ಸ್ವೀಕಾರ ಮಾಡಲಿಲ್ಲ. ಇದು ರಾಮನ ಮೇಲೆ ಆಣೆ, ನಾವೇನು ತಗೊಳ್ಳೋದಿಲ್ಲ, ನೀವು ನಮ್ಮ ಹತ್ರ ಈ ಹಣ್ಣನ್ನು ತಗೋಬೇಕು ಅಂತ ಹೇಳ್ತಾರೆ. ಆಯಿತಾ. ಪ್ರೇಮ ಮಗ್ನರಾದಂಥ ಅವರು ಮೆಲುಧ್ವನಿಯಲ್ಲಿ ಹೇಳ್ತಾ ಇದ್ರು. ಅಲ್ಲಿ ಆರ್ಡರ್ ಮಾಡಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾಧು ಜನರು ಪ್ರೇಮವನ್ನು ಗುರುತಿಸಿ ಆಧರಿಸ್ತಾರೆ. ಅಂದರೆ ಯಾರು ಸಾಧುಗಳಾಗಿರ್ತಾರೋ ಅಂಥವರು ನಾವು ಪ್ರೀತಿಯಿಂದ ಏನಾದರೂ ಕೊಟ್ಟಾಗ ಅಂದರೆ ಆ ಪ್ರೀತಿಯನ್ನು ಆಧರಿಸಿ ಗೌರವಿಸ್ತಾರೆ. ನೀವೆಲ್ಲರೂ ಕೂಡ ಸಾಧುಗಳಾಗಿದ್ದೀರಾ, ನಾವು ಪ್ರೀತಿಯಿಂದ ಕೊಟ್ಟಿರೋದನ್ನು ಹಿಂದಿರುಗಿಸೋದು ಮತ್ತು ಅದಕ್ಕೆ ಬೆಲೆ ಕಟ್ಟೋದು ಅದೆಲ್ಲ ಮಾಡಿದ್ರೆ ನೀವು ನಮ್ಮ ಪ್ರೀತಿನ ಅನಾಧಾರ ಮಾಡಿದಾಗಲ್ವಾ, ಅದನ್ನು ಡಿಸ್ರೆಸ್ಪೆಕ್ಟ್ ಮಾಡ್ದಂಗಲ್ವಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೀವಾದರೂ ಪುಣ್ಯಾತ್ಮರು, ನಾವು ಅಲ್ಪರಾದಂತಹ ನಿಷಾದರು, ಆದರೆ ಶ್ರೀರಾಮನ ಕೃಪೆಯಿಂದ ನಮಗೆ ನಿಮ್ಮೆಲ್ಲರ ದರ್ಶನ ಆಯಿತು. ನೋಡಿ, ಅಯೋಧ್ಯ ವಾಸಿಗಳನ್ನು ಸಾಧುಗಳು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ರಾಮನ ಜೊತೆ ಇರೋದು ಅಂತಂದರೆ, ಅವನು ವಾಸ ಮಾಡುವಂಥ ಊರಲ್ಲಿರೋದು ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಅಲ್ವಾ. ಅವರೆಲ್ಲ ಸಾಧುಗಳೇ ಅಂತಂದ್ಬಿಟ್ಟು ಇವ್ರು ಅಂದ್ಕೊಂಡು ನಿಮ್ಮನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇಲ್ಲ. ಆದರೆ ರಾಮನ ಕೃಪೆ ನಮ್ಮ ಮೇಲೆ ಬಿದ್ದಿದೆ, ಅದಕ್ಕೋಸ್ಕರನೇ ನಿಮ್ಮೆಲ್ಲರ ದರ್ಶನ ನಮಗಾಗಿದೆ. ಹೇಗಿದೆ ಇದು ಅಂತಂದ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಮರುಭೂಮಿಗೆ ಗಂಗೆಯ ದುರ್ಲಭ ಇರುವ ಹಾಗೆ ನಮಗೆ ನಿಮ್ಮೆಲ್ಲರ ದರ್ಶನ ದುರ್ಲಭ ಅಂತಂದ್ರೆ ಏನು? ಈಗ ಮರುಭೂಮಿನಲ್ಲಿ ಗಂಗೆ ಬರೋದಕ್ಕೆ ಸಾಧ್ಯನಾ? ಗಂಗೆ ಸಿಗೋದಕ್ಕೆ ಸಾಧ್ಯನಾ? ನೀರೇ ಸಿಗೋದಿಲ್ಲ ಅಂತ ಹೇಳ್ತಾರಲ್ವ.
ಆ ರೀತಿ ನಿಮ್ಮೆಲ್ಲರ ದರ್ಶನ ನಮ್ಗೆ ಆಗೋದಕ್ಕೆ ಸಾಧ್ಯ ಆಗ್ತಿತ್ತಾ? ಇಲ್ಲ. ಕೃಪಾಳುವಾದಂತಹ ಶ್ರೀರಾಮಚಂದ್ರ ಈ ನಿಷಾದನ ಮೇಲೆ ಎಂತಹ ಕೃಪೆಯನ್ನು ತೋರಿಸಿದಾನೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಷಾದರ ಮೇಲೆ, ಅಂದರೆ ನಾವೆಲ್ಲರೂ ಏನೋ ಒಂದು ಪುಣ್ಯ ಮಾಡಿರಬೇಕು ಅನಿಸುತ್ತೆ. ನಾವು ನಿಮ್ಮನ್ನೆಲ್ಲ ನೋಡೋದಕ್ಕಾಗ್ತಿತ್ತ? ರಾಮಲಕ್ಷ್ಮಣರನ್ನು, ಭರತ ಶತ್ರುಘ್ನರನ್ನು ನೋಡೋದಕ್ಕಾಗ್ತಿತ್ತ? ಗುರು ವಸಿಷ್ಠರನ್ನು ನೋಡೋಕ್ಕಾಗ್ತಿತ್ತ? ಮಾತೆಯರನ್ನು ನೋಡೋಕ್ಕಾಗ್ತಿತ್ತ? ಇಲ್ಲ. ಆದರೆ ಆ ರಾಮ ನಮ್ಮ ಮೇಲೆ ಕೃಪೆ ಮಾಡಿದ್ದಾನೆ, ನಮ್ಮಂಥ ನಿಷಾದರ ಮೇಲೆ. ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ನೋಡೋದಕ್ಕೆ ಆಗ್ತಾ ಇದೆ. ಇಲ್ಲ ಅಂತಂದರೆ ನಾವು ಹೇಗೆ ನೋಡೋದಕ್ಕಾಗ್ತಾ ಇತ್ತು? ರಾಜನಂತೆ ಪ್ರಜಾಜನರೂ ಕೂಡ, ಪರಿಜನರೂ ಕೂಡ ಇರಬೇಕಲ್ವಾ? ಅದಕ್ಕೋಸ್ಕರ ನೀವು ಕೂಡ ನಮ್ಮ ಮೇಲೆ ಕೃಪೆ ಮಾಡಿ ಅಂತಂದರೆ ನಮಗೆ ರಾಮ ಕೃಪೆ ಮಾಡಿದ್ದಾನೆ. ಅದಕ್ಕೆ ನಾವು ಅವರನ್ನ ಮತ್ತು ನಿಮ್ಮನ್ನು, ನೀವೆಲ್ಲ ಸಾಧುಗಳು ನಿಮ್ಮನ್ನು ನೋಡೋದಕ್ಕಾಯಿತು. ಅದೇ ರೀತಿ ನಾವೇನು ತಂದುಕೊಡ್ತಾ ಇದ್ದೀವೋ ಅದನ್ನು ತಗೊಂಡು ನೀವು ನಮ್ಮ ಮೇಲೆ ಕೃಪೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಏನು, ಹೇಗೆ ರಾಜ ಇರ್ತಾನೋ ಹಾಗೆ ಪ್ರಜೆಗಳಿರ್ಬೇಕಲ್ವಾ? ಅವನು ನಮ್ಮ ಮೇಲೆ ಕೃಪೆ ಮಾಡ್ತಾನೆ ಅಂದಮೇಲೆ ನೀವು ನಮ್ಮ ಮೇಲೆ ಕೃಪೆ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.